ಅದೇನ್ ಸೀಕ್ರೆಟ್ ರೆಸಿಪಿ ಅಂತ ನಾನ್ ತಿಳ್ಕೊಬೇಕಣ್ಣ, ಹೇಳು. ಅದೆಲ್ಲ ಆತರ ಹೇಳಕ್ಕಾಗಲ್ಲ ಕಣಮ್ಮ. ಸೀಕ್ರೆಟ್ ಅಂದ್ರೆ ತುಂಬಾ ಸೀಕ್ರೆಟ್ ಅಷ್ಟೇ. ಈಗೇನ್ ನಿಂಗ್ ಬೇಕಾ ಮಾಡ್ಕೊಡ್ಲಾ? ಅಯ್ಯೋ ಅಣ್ಣ, ನನಗ್ ಮಾಡ್ಕೊಡೋದೆಲ್ಲ ಬೇಕಾಗಿಲ್ಲ. ಆಕ್ಚುಲಿ ನಾನ್ ಏನಕ್ಕೆ ಕೇಳ್ತಿದ್ದೀನಂದ್ರೆ, ನಮ್ ಆಫೀಸಲ್ಲಿ ನನ್ ಕಲೀಗು ಮೀನ್ ಸಾರ್ ತಂದಿದ್ಲು. ನಾನ್ ಟೇಸ್ಟ್ ಮಾಡಿದ್ದೆ, ಆದ್ರೆ ಅದಷ್ಟು ಮಜಾ ಇರ್ಲಿಲ್ಲ. ಅವಾಗ ನಾನ್ ಹೇಳ್ದೆ ಅವಳಿಗೆ, ನಮ್ಮ ಅಣ್ಣ ಮೀನ್ ಸಾರಲ್ಲಿ ಎತ್ತಿದ ಕೈ ಸಕ್ಕದಾಗ್ ಮಾಡ್ತಾನೆ ಅಂತ. ಸೊ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಾನ್ ರೆಸಿಪಿ ತಗೊಂಡ್ ಬರ್ತೀನಿ ಅಂತ ಅವಳು ಪ್ರಾಮಿಸ್ ಮಾಡಿದ್ದೆ. ನೀನ್ ಇವಾಗ ನನ್ ಹೇಳು. ಅದು ಹಂಗೆಲ್ಲ ಹೇಳಕ್ ಆಗಲ್ಲ ಕಂದ. ನಿಂಗ್ ಬೇಕಾದ್ರೆ ಹೇಳು, ಈಗ್ಲೇ ಮೀನ್ ತಂದು ನಿಂಗ್ ಮಾಡ್ಕೊಟ್ ಕಳಿಸ್ತೀನಿ. ಮೀನ್ ತಿಂದು ಜಾಸ್ತಿ ಕೊಬ್ಬಾಗಿದೆ ನಿಂಗೆ. ಅದ್ಗೆ ನಂಗೆ ಇವಾಗ ಹೇಳಲ್ವಾ ನೀನು? ಅದು ಹೇಳಕ್ಕಾಗಲ್ಲ ಕಣಮ್ಮ. ಅದ್ ಹೆಂಗ್ ಹೇಳಕ್ಕಾಗತ್ತೆ? ನೀನ್ ಏನ್ ಮಾಡಿದ್ರು ಅವ್ರು ಹೇಳಲ್ಲಮ್ಮ. ಅವ್ರು ಮಾಡೋ ಯೋಗ್ಯವಾದ ಕೆಲ್ಸದಲ್ಲಿ ಒಂದು ಮೀನ್ ಸಾರು. ಆ ಗುಟ್ಟನ್ನ ನಿನಗ್ ಬಿಟ್ಕೊಟ್ಬಿಟ್ರೆ ಅವ್ರಿಗೆ ಈ ಮನೆಯಲ್ಲಿ ಬೆಲೆ ಎಲ್ಲಿರುತ್ತೆ? ನೀನ್ ಬೇಕಾದ್ರೆ ಟ್ರೈ ಮಾಡು, ಅವ್ರು ಹೇಳಿದ್ರೆ ಕೇಳು. ನಾನು ಮದ್ವೆ ಆದಾಗ್ಲಿಂದ ಕೇಳ್ ನೋಡ್ದೆಮ್ಮ, ಒಳ್ಳೆ ದೈವ ರಹಸ್ಯ ಇರುತ್ತಲ್ಲ, ಅದನ್ ಹೇಳ್ದಂಗ್ ಮಾಡ್ತಾರ ಇವ್ರು. ಅದ್ ಏನ್ ಮಾಡ್ತಾರೋ ಏನೋ, ರುಚಿಯಾಗಂತೂ ಇರುತ್ತೆ ಸಾರು. ನಾನ್ ಕೇಳಿದ್ರೆ ಮಾಡ್ಕೊಡಲ್ಲಮ್ಮ, ತಂಗಿ ಕೇಳಿದ್ರೆ ಮಾತ್ರ ಆಹಾ. ಈಗ ನೀನ್ ರಹಸ್ಯನೇ ಕೇಳ್ತಿದ್ಯಾ, ಹೇಳ್ಬಿಡ್ತಾರ ನಿಮ್ಮಣ್ಣ? ಅಣ್ಣ, ಈಗ ನಾನ್ ಕೇಳ್ತಿದ್ದೀನಿ ತಾನೆ, ಪ್ಲೀಸ್ ಹೇಳು. ಅಮ್ಮ ಹೇಳಕ್ ಆಗಲ್ಲ ಕಣೋ. ಯಾಕೆಂದ್ರೆ ಆ ಮೀನ್ ಸಾರ್ ಕಲ್ತಿದ್ದೆ ನನ್ನ ತಂಗಿಗೋಸ್ಕರ. ನಾನ್ ಮಾಡೋ ಮೀನ್ ಸಾರ್ ರುಚಿನ ನನ್ನ ತಂಗಿ ಮಾತ್ರ ಸವಿಬೇಕು. ಹಂಗಾಗಿ ಬೇರೆಯವ್ರಿಗೆ ಹೇಳಕ್ಕಾಗಲ್ಲ ಅದನ್ನ. ಅಣ್ಣ, ನಿನಗೆ ಮೀನ್ ಸಾರ್ ಮೇಲೆ ಹೆಚ್ಚು ಪ್ರೀತಿ ಆಯ್ತಲ್ಲ, ನನ್ ಮೇಲೆ ಪ್ರೀತಿನೇ ಇಲ್ಲ ನಿಂಗೆ. ನೀನ್ ಹೇಳಕ್ ಹೋಗ್ಬೇಡ, ನನ್ ಮೇಲೆ ಪ್ರೀತಿ ಇಲ್ಲ ನಿಂಗೆ. ಏನಮ್ಮ ನೀನು ನನ್ನ ಪ್ರತಿಯೊಂದು ಪ್ರೀತಿಯಲ್ಲಿ ಕಟ್ಟಾಗ್ತೀಯ. ನಾನು ಹೇಳ್ಬೇಕು ಅಂದ್ರೆ ನಿಮ್ಮ ಅದಕ್ಕೆ ಕಳಿಸು. ಓ, ಇದು ನನ್ನ ಮನೆ, ನಾನ್ ಹೋಗಲ್ಲ. ಹಂಗಾರ ನಾನು ಹೇಳಲ್ಲ. ಆಕ್ಚುಲಿ ಅದಕ್ಕೆ ನನಗೆ ಕಾಫಿ ಕುಡಿಬೇಕನ್ಸ್ತಿದೆ. ಪ್ಲೀಸ್ ಒಂದ್ ಸ್ಟ್ರಾಂಗ್ ಕಾಫಿ. ಅಚ್ಚು, ನೀನ್ ಹೇಳಿದ್ಯಾ ಅಂತ ಹೋಗ್ತಾ ಇದ್ದೀನಿ. ಅಲ್ಲ, ನನಗೂ ಒಂದ್ ಸ್ಟ್ರಾಂಗ್ ಕಾಫಿ. ಆಯ್ತಾಯ್ತು, ಇವಾಗ ಹೇಳು. ಅದೇನು ಅಂತಂದ್ರೆ ಅದು ಇರು 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 ಒಂದ್ ನಿಮಿಷ. ನೀನ್ ಹೇಳದ್ನ ನಾನು ರೆಕಾರ್ಡ್ ಮಾಡ್ಕೋತೀನಿ. ಸ್ಟಾರ್ಟ್. ಎಲ್ಲಕ್ಕಿಂತ ಜಾಸ್ತಿ ನನ್ನ ತಂಗಿ ಹೊಟ್ಟೆ ತುಂಬಲಿ ಅಮ್ಮ ಅನ್ನಪೂರ್ಣಿ ಅಂತ ಪ್ರೀತಿಯಿಂದ ಅಡಿಗೆ ಮಾಡ್ತೀನಲ್ಲ, ಅದಕ್ಕೆ ಅಷ್ಟೊಂದು ರುಚಿಯಾಗಿರೋದು. ಇರುತ್ತೆ ರೀ, ಇರುತ್ತೆ. ರುಚಿಯಾಗಿಲ್ದೆ ಇನ್ನೇನು? ಅಲ್ಲ, ಇಷ್ಟೊತ್ತಲ್ಲಿ ಕಾಫಿ ಮಾಡ್ಕೊಂಡ್ ಬಾ ಅಂತ ಕಳಿಸ್ತಿದ್ದೀರಲ್ಲ, ಇಬ್ರದು ಕಾಫಿ ಕುಡಿಯೋ ಮುಖನ ಅಲ್ಲ ರೀ. ನಾನ್ ನಿಮಗ ರೆಸಿಪಿ ಎಷ್ಟ್ ದಿನದಿಂದ ಕೇಳ್ತಿಲ್ಲ, ನನ್ನ ಹತ್ರ ಒಂದ್ಸತಿನಾದ್ರೂ ಹೇಳಿದ್ರ? ಈಗ ತಂಗಿ ಹೇಳ್ಬಿಟ್ರಂತೆ. ಮಾಡಿ ಮಾಡಿ ಇರ್ಲಿ, ನೋಡ್ಕೋತೀನಿ. ನಳ ಮಹಾರಾಜನ ಹತ್ರ ಮಾಡಿಸ್ಕೊಂಡ್ ಕುಡಿಯಮ್ಮ. ಅಮ್ಮ ಏನಮ್ಮ ನೀನು ಹಿಂಗ್ ಮಾಡ್ಬಿಟ್ಟೆ? ಏ ಸುಮತಿ, ಬಂದೇ ಇರೋದು ನಿಂಗೂ ರೆಕಾರ್ಡ್ ಮಾಡ್ಕೊಡ್ತೀನಿ, ಕೋಪ ಮಾಡ್ಕೋಬೇಡ. ಬಂದೆ ಬಂದೆ. ಹಾ ಸರಿ, ಮಾಡು. ಓಕೆ. ಹಾ ರತ್ನಮ್ಮ, ಏನಿದು? ಕ್ಯಾರಿಯರ್ ವಾಪಸ್ ತಂದಿದ್ದೀರಾ? ರಾಘವ್ ತಿಂದಿಲ್ವಾ? ಅಥವಾ ಅವನಿಗೆ ಹಿಡಿಸ್ಲಿಲ್ವಾ? ರತ್ನಮ್ಮ, ಯಾಕೇನು ಮಾತಾಡ್ತಿಲ್ಲ? ಏನಾದ್ರೂ ಹೇಳಿ. ಇಲ್ಲ ಕಣಮ್ಮ, ರಾಘವ್ ತಿನ್ಲಿಲ್ಲ. ತಿಂದಿಲ್ವಾ? ಯಾಕೆ? ಅಲ್ಲ, ಅವನೇ ಕೇಳಿದ್ದು ನನಗೆ ಮಾಡ್ಕೊಡು ಅಂತ. ಅದಕ್ಕೆ ಅವನ್ ಮನೆಯಲ್ಲಿ ಇದ್ರೆ ಅಲ್ವೇ ನಮ್ಮ ತಿನ್ನಕ್ಕೆ? ಅದು ಅಂದ್ರೆ ಎಲ್ ಹೋದ? ಸುಶಾಂತಪ್ಪನೂ ರಾಘವ್ ಇಬ್ರು ಅದೇನೋ ಟೂರ್ಗೆ ಹೋಗಿದಾರಂತೆ. ಟೂರಾ? ಯಾವಾಗ? ನಂಗೆ ಗೊತ್ತಿಲ್ಲ ಕಣಮ್ಮ, ಅದಕ್ಕೆ ವಾಪಸ್ ತಂದ್ಬಿಟ್ಟೆ. ಟೂರ್ಗ? ಅದು ಇದ್ದಕ್ಕಿದ್ದ ಹಾಗೆ ನನಗೂ ಏನೋ ಹೇಳ್ದೆ.
ಎಲ್ಲಿಗೆ ಹೋಗಿರ್ಬೋದು? ಮ್ಯಾಮ್, ವರ್ಷಕ್ಕೆ ಪೂರ್ತಿ ಏನ್ ಫೀಸ್ ಇದೆ ಅದ್ ನಾನು ಕಂಪ್ಲೀಟ್ ಕಟ್ಟಿದೀನಿ. ಇನ್ನೂ ಏನಾದ್ರೂ ಇದ್ರೆ ಹೇಳಿ, ನಾನು ಒಂದೇ ಸಲ ಕಟ್ಟಿ ಹೋಗ್ತೀನಿ. ಅಯ್ಯೋ, ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡಿ ಸರ್. ನಿಮ್ಮ ಮಗನ ಪರ್ಸ್ನಲ್ಲ ಕೇರ್ ಮಾಡ್ತೀವಿ. ಹಾಗೆ ಅವ್ನಿಗೇನಾದ್ರೂ ಬೇಕಿದ್ರೆ ನಾನೇ ಕೊಡ್ಸಿರ್ತೀನಿ. ಆಮೇಲೆ ನೀವು ಪೇ ಮಾಡಿದ್ರೆ ಸಾಕು. ಮೇಡಮ್, ನಾ ಇನ್ನೊಂದ್ಸಲ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ನನ್ನ ಮಗನ್ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ಅಯ್ಯೋ ಸರ್, ನಿಮ್ಮ ಮಗನ ಮೇಲೆ ಅಷ್ಟೊಂದು ಪ್ರೀತಿನಾ? ಇದನ್ನೊಂದು 1000 ಸಲ ಹೇಳಿದ್ರಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸರ್, ನಮ್ಮ ಹಾಸ್ಟೆಲಲ್ಲಿ ನಿಮ್ಮ ಮಗ ಮಾತ್ರ ಅಲ್ಲ, ತುಂಬಾ ಜನ ಇದ್ದಾರೆ. ಹಾಗೆ ನಿಮ್ಮ ಮಗನ್ನ ನಿಮ್ಗಿಂತ ಚೆನ್ನಾಗಿ ನಾವು ನೋಡ್ಕೊಂತೀವಿ. ನೀವೇನು ತಲೆ ಕೆಡ್ಸ್ಕೋಬಿಡಿ ಸರ್, ಆರಾಮಾಗಿ ಹೋಗಿ ಬನ್ನಿ. ರಾಘವ್, ಆಟ ಆಡಿದ್ದಾಯ್ತಾ? ಫ್ರೆಂಡ್ಸ್ ಎಲ್ಲ ಪರಿಚಯ ಆದ್ರಾ? ಅಪ್ಪ, ನಾವು ಹಾಸ್ಟೆಲ್ ಕಡೆಪ್ಪ ಬಂದಿದ್ದೀವಿ. ನಾವು ಇದು ಹಾಸ್ಟೆಲ್ ಅಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಿದ್ರಪ್ಪ. ಅಪ್ಪ, ಇದು ಹಾಸ್ಟೆಲ್ ಎಲ್ಲಪ್ಪ. ನಾನು ನಿನ್ ಜೊತೆ ಎಲ್ಲ ಬಂದ್ಬಿಡ್ತೀನಪ್ಪ. ನಾನು ಇಲ್ಲೆಲ್ಲ ಇರಲ್ಲ ಅಪ್ಪ. ಗಂಧ, ಅಪ್ಪ ಹೇಳಿದ್ ಕೇಳ್ತೀಯ ತಾನೆ? ಹಾ, ನೋಡು, ಇದೆಲ್ಲ ನಿನ್ನೊಳ್ಳೇದಕ್ಕೆ. ಅಪ್ಪ ಹೇಳಿದ್ ಕೇಳ್ಬೇಕಲ್ವಾ? ಸ್ವಲ್ಪ ದಿನ ಇಲ್ಲೇ ಇರ್ಬೇಕು. ಅಪ್ಪ, ನಾನು ಬರ್ತೀನಪ್ಪ. ನಾನು ಹಾಸ್ಟೆಲ್ಗೆ ಸೇರ್ಕೊಳ್ಳಲ್ಲ ಅಪ್ಪ. ನಿನ್ ಜೊತೆ ಎಲ್ಲ ಬಂದ್ಬಿಡ್ತೀನಪ್ಪ. ನಂಗೆ ಇಷ್ಟ ಇಲ್ಲ. ನಿನ್ ಕೈ ಮುಗ್ದು ಕೇಳ್ತೀನಪ್ಪ. ನಾನು ನಿನ್ ಜೊತೆ ಇರ್ತೀನಪ್ಪ. ರಾಘವ್, ಪ್ಲೀಸ್ ಕಣೋ, ಇನ್ ಸ್ವಲ್ಪ ದಿನ ಅಷ್ಟೇ. ನಾನು ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗ್ತೀನಿ ನಿನ್ನ. ಅಪ್ಪ, ನಾನು ಸೇರ್ಸ್ಬೇಡ ಅಪ್ಪ. ನಂಗೆ ಇಷ್ಟ ಇಲ್ಲ. ನಂಗೆ ಹಾಸ್ಟೆಲ್ ಇಷ್ಟ ಇಲ್ಲ ಅಪ್ಪ. ರಾಘವ್, ಏನಿಲ್ಲ ಕಣೋ, ಬರೀ ಸ್ವಲ್ಪ ದಿನ ಅಷ್ಟೇ. ಇಲ್ಲ ಮೇಡಮ್, ನಾನು ಇರಲ್ಲ. ನಾನು ಮನೆಗೆ ಹೋಗ್ತೀನಿ. ಬಸವರಾಜ್, ಮಗುನ್ ಕರ್ಕೊಂಡು ಒಳಗಡೆ ಹೋಗಿ. ಇಲ್ಲ, ನಾನು ಹೋಗಲ್ಲ ಅಪ್ಪ. ನಾನು ಹೋಗಲ್ಲ. ಕರ್ಕೊಂಡೋಗಿ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಬೇಕ ನಿಂಗೆ ಕೇಳಿದದು, ನನ್ನ ಜೀವ ನೀಡುವೆನು. ನಿನ್ನ ವೇಳಾಪಟ್ಟಿಯನ್ನು ತಿದ್ದಿಡು. ಇಷ್ಟೊಂದು